ನಾನು ನನ್ನ ಬಹಳಷ್ಟು ವಿಡಿಯೋಗಳಲ್ಲಿ ನಿಮಗೆ ಸತ್ತ ಮೇಲೂ ಕೂಡ ಬದುಕಿ, ಇದ್ದು ಸತ್ತಂತೆ ಬದುಕಬೇಡಿ, ನೀವು ಸತ್ತ ಮೇಲೂ ಕೂಡ ಜನ ನಿಮ್ಮನ್ನು ನೆನಪಿಸಿಕೊಳ್ಳಬೇಕು, ಜನರ ಮನಸ್ಸಲ್ಲಿ ನೀವು ಅಜರಾಮರವಾಗಿರಬೇಕು, ಆ ರೀತಿ ಬದುಕಿ ಹೋಗಿ ಅಂಥೇಳಿ ಹೇಳಿರುವೆ. ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಆಗಿರುವ ಮೊದಲ ವಿಡಿಯೋನೇ ಇದೇ ಟಾಪಿಕ್ಕಿನ ಮೇಲಿದೆ. ನೀವೀಗಲೂ ಕೂಡ ನನ್ನ ಚಾನಲ್ಗೆ ಹೋಗಿ ನೋಡ್ಬೋದು. ಮೊದಲ ವಿಡಿಯೋ ಯಾವುದಿದೆಪ್ಪ ಅಂತಂದರೆ ಸಾಧಿಸದೆ ಸಾಯದಿರಿ ಅನ್ನೋದಿದೆ. ಅದರಲ್ಲಿ ನಾನು ಇದನ್ನೇ ಹೇಳಿರುವೆ, ಇದ್ದು ಸತ್ತಂಗೆ ಬದುಕಬೇಡಿ, ಸತ್ತ ಮೇಲೆ ಬದುಕಿ ಅಂಥೇಳಿ. ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಈ ಮಾತನ್ನು ರಿಪೀಟ್ ಮಾಡಿರುವೆ. ಅದಕ್ಕಾಗಿ ಬಹಳಷ್ಟು ಜನ ಯುವಕರು ಯುವತಿಯರು ಸರ್ ಸತ್ತ ಮೇಲೆ ಹೇಗೆ ಬದುಕೋದು, ಇದರ ಮೇಲೆ ಕ್ಲಾರಿಟಿ ಕೊಡಿ, ನಮಗೆ ಕನ್ಫ್ಯೂಷನ್ಗಳಿವೆ ಅಂಥೇಳಿ ಕೇಳಿಕೊಂಡಿದ್ದಾರೆ. ಅದಕ್ಕಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ಒಂದು ಸಣ್ಣ ಕ್ಲಾರಿಟಿಯನ್ನು ಕೊಡ್ತಾ ಇರುವೆ. ಸತ್ತ ಮೇಲೆ ಹೇಗೆ ಬದುಕೋದು ಅನ್ನೋದನ್ನು ನಾವು ಜುಬಿಂದಾ ಅವರ ಎಕ್ಸಾಂಪಲ್ದೊಂದಿಗೆ ತಿಳಿದುಕೊಳ್ಳೋಣ. ನಿಮಗೆ ಬರುತ್ತೆ ಯಾರು ಈ ಜುಬಿಂದಾ ಅಂಥೇಳಿ ಅನ್ನೋ ಡೌಟ್ ಬಂದೇ ಬರುತ್ತೆ. ಸೊ ನೀವು ಜುಬಿನ್ ಗರ್ಗ್ ಅನ್ನೋ ಸಿಂಗರನ್ನು ನೋಡಿರಬಹುದು. ಇವರು ತುಂಬಾ ಫೇಮಸ್ ಆಗಿರುವ ಸಿಂಗರ್ ಆಗಿದ್ದಾರೆ. ನೀವು ಇವರನ್ನು ನೋಡಿರದೇ ಇದ್ದರೂ ಕೂಡ, ಇವರ ಹೆಸರನ್ನು ಕೇಳಿರದೇ ಇದ್ದರೂ ಕೂಡ ಖಂಡಿತವಾಗಿಯೂ ಇವರ ಹಾಡುಗಳನ್ನು ನೀವು ಕೇಳಿರ್ತೀರ. ಇವರು ವರ್ಲ್ಡ್ ಫೇಮಸ್ ಆಗಿರುವ ಸಿಂಗರ್ ಆಗಿದ್ದಾರೆ. ಇವರು ತಮ್ಮ ಜೀವಿತಾವಧಿಯಲ್ಲಿ ಸತ್ತ ಮೇಲೆ ಹೇಗೆ ಬದುಕೋದು ಅನ್ನೋದನ್ನು ಬದುಕಿರುವಾಗಲೇ ತೋರಿಸಿಕೊಟ್ಟು ಹೋಗಿದ್ದಾರೆ. ಮತ್ತೀಗ ಇವರು ನಮ್ಮೊಂದಿಗಿಲ್ಲ, ಇವರು ರೀಸೆಂಟಾಗಿ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಆದರೂ ಕೂಡ ಇವರು ನಮ್ಮೊಂದಿಗೆ ಇನ್ನೂ ಜೀವಂತವಾಗಿದ್ದಾರೆ. ಇವರು ಹೇಗೆ ಇದನ್ನು ತೋರಿಸಿಕೊಟ್ರು ಅನ್ನೋದನ್ನು ನೋಡೋಣ. ಜುಬಿನ್ ಗರ್ಗ್ ಇದಾರಲ್ಲ, ಇವರಿಗೆ ಅಭಿಮಾನಿಗಳೆಲ್ಲರೂ ಕೂಡ ಪ್ರೀತಿಯಿಂದ ಜುಬಿಂದಾ ಅಂತ ಕರೀತಾರೆ. ಇವರು ವರ್ಲ್ಡ್ ಫೇಮಸ್ ಸಿಂಗರ್ ಆಗಿದ್ದಾರೆ, ಮ್ಯೂಸಿಕಲ್ ಕಂಪೋಸರ್ ಆಗಿದ್ದಾರೆ, ಆ್ಯಕ್ಟರ್ ಆಗಿದ್ದಾರೆ, ಆ್ಯಕ್ಟಿವಿಸ್ಟ್ ಆಗಿದ್ದಾರೆ, ಸೋಷಿಯಲ್ ರಿಫಾರ್ಮರ್ ಆಗಿದ್ದಾರೆ, ಫಿಲಾಂಥ್ರೋಪಿಸ್ಟ್ ಆಗಿದ್ದಾರೆ. ಮತ್ತು ಇವರು ನಾರ್ತ್ ಈಸ್ಟ್ ಇಂಡಿಯಾದ ಒಂದು ಗಟ್ಟಿ ಧ್ವನಿಯಾಗಿದ್ದಾರೆ. ಪೂರ್ವಾಂಚಲ ಇದೆಯಲ್ಲ, ನಾರ್ತ್ ಈಸ್ಟ್ ಇಂಡಿಯಾ, ಅದರ ಒಂದು ಗಟ್ಟಿ ಧ್ವನಿಯಾಗಿದ್ದಾರೆ. ಇವರು ಹಾಡುಗಳನ್ನು ಕೂಡ ಹಾಡಿದ್ದಾರೆ, ಸಂಗೀತ ಸಂಯೋಜನೆ ಮಾಡಿದ್ದಾರೆ, ಆ್ಯಕ್ಟಿಂಗ್ ಮಾಡಿದ್ದಾರೆ, ಸಾಮಾಜಿಕ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ, ಅವಶ್ಯಕತೆ ಇರುವ ಜನರಿಗೆ ದುಡ್ಡನ್ನು ದಾನ ಮಾಡಿದ್ದಾರೆ, ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. ಆಸಾಂನಲ್ಲಿ ಪ್ರವಾಹ ಬಂದಾಗ ಸ್ವತಃ ತಾವೇ ಖುದ್ದಾಗಿ ನಿಂತು ಜನರ ಸಹಾಯಕ್ಕೆ ಇಳಿದಿದ್ದಾರೆ. ಮತ್ತು ಯಾವಾಗ ನಾರ್ತ್ ಈಸ್ಟ್ ಜನರನ್ನು ನಮ್ಮ ಭಾರತೀಯರು ಇಗ್ನೋರ್ ಮಾಡ್ತಾರೋ ಆವಾಗ ಅವರು ಅಲ್ಲಿನ ಜನರಿಗೆ ಧ್ವನಿ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿನ ಜನರ ಧ್ವನಿಗಳನ್ನು ಇಡೀ ಜಗತ್ತಿಗೆ ತಲುಪೋ ಥರ ಹೇಳಿದ್ದಾರೆ. ಇಷ್ಟೆಲ್ಲ ಕಾರ್ಯಗಳನ್ನು ಜುಬಿನ್ ಗರ್ಗ್ ಅವರು ಮಾಡಿದ್ದಾರೆ. ಇವರು ತಮ್ಮ 33 ವರ್ಷಗಳ ಸಿಂಗಿಂಗ್ ಕರಿಯರ್ನಲ್ಲಿ ಹಿಂದಿ, ಆಸಾಮಿ, ಬೆಂಗಾಲಿ, ತಮಿಳ್ ಸೇರಿದಂತೆ ಸುಮಾರು ಒಂದು 38-40ಕ್ಕಿಂತಲೂ ಅಧಿಕ ಭಾಷೆಗಳಲ್ಲಿ 40,000ಕ್ಕಿಂತಲೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ಯೋಚನೆ ಮಾಡಿ, ಡ್ಯೂರಿಂಗ್ ದ ಪೀರಿಯಡ್ ಆಫ್ 33 ಇಯರ್ ಆಫ್ ಸಿಂಗಿಂಗ್ ಕರಿಯರ್ ಇವರು 40,000ಕ್ಕಿಂತಲೂ ಜಾಸ್ತಿ ಹಾಡುಗಳನ್ನು ಹಾಡಿದ್ದಾರೆ. ಮತ್ತು ಇವರು ತಮ್ಮ ಹಾಡುಗಳಲ್ಲಿ ಅಜರಾಮರರಾಗಿದ್ದಾರೆ. ಇವತ್ತಿಗೆ ನಮ್ಮೊಂದಿಗಿಲ್ಲ, ಆದರೆ ಇವರು ತಮ್ಮ ಹಾಡುಗಳಲ್ಲಿ ಇಂದಿಗೂ ಕೂಡ ಜೀವಂತವಾಗಿದ್ದಾರೆ. ನೀವು ಯಾ ಅಲಿ ಅನ್ನೋ ಒಂದು ಫೇಮಸ್ ಆಗಿರುವ ಹಾಡನ್ನು ಕೇಳಿರ್ಬೋದು. ಗ್ಯಾಂಗ್ಸ್ಟರ್ ಮೂವಿಯಲ್ಲಿ, ಸೊ ಅದನ್ನು ಕೇಳಿರ್ಬೋದು. ಅದಕ್ಕೂ ಕೂಡ ಇವರೇ ಧ್ವನಿ ಕೊಟ್ಟಿದ್ದಾರೆ. ಇನ್ನು ನೀವು ಕ್ರಿಸ್ 3 ಮೂವಿಯನ್ನು ನೋಡಿರ್ಬೋದು. ಅದರಲ್ಲಿ ಒಂದು ಹಾಡು ಬರುತ್ತೆ, ದಿಲ್ ತು ಹಿ ಬತಾ ಅಂಥೇಳಿ. ಸೊ ಆ ಹಾಡನ್ನು ಕೂಡ ಇವರೇ ಹಾಡಿದ್ದಾರೆ. ಆಸಾಮಿಯಲ್ಲಿ ಇವ್ರದ್ದೊಂದು ಫೇಮಸ್ ಆಲ್ಬಮ್ ಇದೆ, ಅನಾಮಿಕಾ ಅಂಥೇಳಿ. ಸೊ ಈ ಥರನಾದ ಬಹಳಷ್ಟು ಹಿಟ್ಸ್ಗಳನ್ನು ಇವರು ಕೊಟ್ಟಿದ್ದಾರೆ. ಬರೀ ಹಾಡ್ಕೊಂಡಿರೋರಿಗೆ ಯಾಕೆಷ್ಟು ಫೇಮ್ ಸಿಕ್ಕಿದೆ, ಮ್ಯೂಸಿಕ್ ಕಂಪೋಸ್ ಮಾಡೋರಿಗೆ, ಆ್ಯಕ್ಟರ್ಗಳಿಗೆ ಇದೇನು ಬಿಡಿ ಕಾಮನ್ ಆಗಿ ಸಿಗತ್ತೆ ಅಂತ ನೀವು ಅನ್ಬೋದು. ಬರೀ ಇವರು ಕಲಾವಿದರಾಗಿ ಅಷ್ಟೇ ಅಲ್ಲಿ ಜನರ ಮನೆ ಮಾತಾಗಿಲ್ಲ, ಇವರು ವರ್ಲ್ಡ್ ವೈಡ್ ವ್ಯಕ್ತಿಯಾಗಿದ್ದಾರೆ. ಯಾವಾಗ ಉಲ್ಫಾ ಅನ್ನೋ ಒಂದು ಸಂಘಟನೆ ಆಸಾಮನ್ನು ಮತ್ತು ನಾರ್ತ್ ಈಸ್ಟನ್ನು ಇಂಡಿಯಾದಿಂದ ಬೇರ್ಪಡಿಸೋಕ್ಕೆ ಟ್ರೈ ಮಾಡುತ್ತೋ,
ಹಿಂದಿ ಬಳಕೆಯ ಮೇಲೆ ಬ್ಯಾನ್ ಹಾಕತ್ತೋ ಆವಾಗ ಇವರು ಉಲ್ಫಾ ಸಂಘಟನೆಯ ವಿರುದ್ಧವಾಗಿ ನಿಂತುಕೊತಾರೆ. ನಾನು ಹಿಂದಿ ಬಳಸುವೆ ಅಂತಲೇ ಹೇಳ್ತಾರೆ. ಆಸಾಂ ಭಾರತದ ಅವಿಭಾಜ್ಯ ಅಂಗವಾಗಿದೆ, ನಾರ್ತ್ ಈಸ್ಟ್ ಭಾರತದ್ದೇ ಇದೆ, ಭಾರತದಲ್ಲಿ ಇರುತ್ತೆ ಅಂಥೇಳಿ ಈ ಸಂಘಟನೆಯ ವಿರುದ್ಧವಾಗಿ ಗಟ್ಟಿಯಾಗಿ ನಿಲ್ತಾರೆ. ಹೇಗೆ ಕರ್ನಾಟಕ ಸರ್ಕಾರ ಕನ್ನಡಿಗರು ಉತ್ತರ ಕರ್ನಾಟಕದ ಜನರನ್ನು ಅಂದರೆ ನಮ್ಮನ್ನು ಬೇರ್ಪಡಿಸಿ ನೋಡ್ತಾರೋ, ಮಲತಾಯಿ ಧೋರಣೆ ತೋರ್ತಾರೋ, ಅದೇ ರೀತಿ ಭಾರತ ಸರ್ಕಾರ ಮತ್ತು ಭಾರತೀಯರು ನಾರ್ತ್ ಈಸ್ಟ್ ಇಂಡಿಯಾದ ಜನರನ್ನು ಮಲತಾಯಿ ಧೋರಣೆಯಿಂದ ನೋಡ್ತಾರೆ. ಅವರ ಕಷ್ಟ ನಷ್ಟಗಳಿಗೆ ಭಾರತೀಯರು ಮತ್ತು ಭಾರತದ ಸರ್ಕಾರ ಸ್ಪಂದಿಸಲ್ಲ. ನಾರ್ತ್ ಈಸ್ಟಲ್ಲಿ ಏನೇ ದಂಗೆಗಳಾದರೂ ಕೂಡ, ಟೆರರಿಸ್ಟ್ ಅಟ್ಯಾಕ್ ಆದರೂ ಕೂಡ, ಪ್ರವಾಹ ಬಂದರೂ ಕೂಡ ನಮ್ಮ ಭಾರತ ಸರ್ಕಾರ ನಿದ್ದೆಯಿಂದ ಏಳಲ್ಲ. ಉದಾಹರಣೆ ಕೊಡಬೇಕಪ್ಪ ಅಂತಂದರೆ ಮಣಿಪುರ್ ಹೊತ್ತಿ ಉರಿತಾ ಇದೆ, ಅಲ್ಲಿ ಹೆಣ್ಮಕ್ಳನ್ನು ಬೆತ್ತಲೆ ತಿರುಗಿಸ್ತಾ ಇದ್ದಾರೆ, ಆದರೂ ಕೂಡ ನಮ್ಮ ಪ್ರಧಾನಿ ನಿದ್ದೆ ಮಾಡ್ತಾ ಇದ್ದಾರೆ. ಭಾರತೀಯರು ಕೂಡ ಅದರ ಬಗ್ಗೆ ಯೋಚನೆ ಮಾಡಲ್ಲ, ಭಾರತದ ಮೀಡಿಯಾಗಳಲ್ಲಿ ಇದ್ರ ಬಗ್ಗೆ ಮಾತಾಡಲ್ಲ. ಇಂತಹ ಎಲ್ಲ ಸಂಕಷ್ಟಗಳು ಅಲ್ಲಿದೆ. ಮತ್ತು ನಾವು ನಾರ್ತ್ ಈಸ್ಟ್ ಜನರನ್ನು ಚೈನೀಸ್ ಅಂಥೇಳಿ ಟ್ರೋಲ್ ಮಾಡ್ತೀವಿ. ಅವರೇನಾದರೂ ಯೂಟ್ಯೂಬ್ನಲ್ಲಿ ಬಂದು ತಮ್ಮ ಟ್ಯಾಲೆಂಟನ್ನು ತೋರಿಸಿದ್ರೆ, ಅವರು ಕೂಡ ನಮ್ಮಂತೆ ಎಜುಕೇಷ್ನಲ್ ಚಾನೆಲ್ ಮಾಡಿಕೊಂಡು ಕಲ್ಸಕ್ಕೆ ಹೋದರೆ ಕೆಲಸ ಇರೋದ ಖಾಲಿ ಫೋಲಿಗಳು ಹರಾಮ್ಖೋರುಗಳಲ್ಲಿ ಹೋಗಿ ಚೈನೀಸ್ ಅಂತೇಳಿ ಕಮೆಂಟ್ ಮಾಡ್ತಾರೆ. ಸೊ ನಾರ್ತ್ ಈಸ್ಟ್ನ ಜನ ಕೂಡ ನಮ್ಮವರೇ ಆಗಿದ್ದಾರೆ, ಆದರೆ ನಾವು ಅವರನ್ನು ನಮ್ಮವರಂತೆ ನೋಡ್ತಾ ಇಲ್ಲ, ನಡೆಸಿಕೊಳ್ತಾ ಇಲ್ಲ. ಹೇಗೆ ಕರ್ನಾಟಕದ ಸರ್ಕಾರ ಉತ್ತರ ಕರ್ನಾಟಕದವ್ರು ಲೆಕ್ಕಕ್ಕಿಲ್ಲ, ಹಾಳಾಗೋಗಿ ನೀವು ಮಹಾರಾಷ್ಟ್ರಕ್ಕೆ, ಎಜುಕೇಷನ್ಗಾಗಿ ಮಹಾರಾಷ್ಟ್ರಕ್ಕೆ ಹೋಗಿ, ಹೆಲ್ತ್ ಫೆಸಿಲಿಟಿಗೂ ಮಹಾರಾಷ್ಟ್ರಕ್ಕೆ ಹೋಗಿ, ಜಾಬ್ ಬೇಕಾ ಮಹಾರಾಷ್ಟ್ರಕ್ಕೆ ಹೋಗಿ, ಬಿಸ್ನೆಸ್ ಲೋನ್ ಬೇಕಾ ಮಹಾರಾಷ್ಟ್ರಕ್ಕೆ ಹೋಗಿ. ಸೊ ಬರೀ ನವೆಂಬರ್ 1 ಬಂದಾಗ ಅಷ್ಟೇ ಇವ್ರು ಬಂದುಬಿಡ್ತಾರೆ ಕನ್ನಡ ಅಂಥೇಳಿ. ಮಿಕ್ಕ ಟೈಮಲ್ಲಿ ಸತ್ತೋಗಿರ್ತಾರೆ ನನ್ನ ಮಕ್ಕಳು. ಸೊ ಅದೇ ಥರ ಇವರೊಂದಿಗೆ ಆಗತ್ತೆ. ಅದಕ್ಕಾಗಿ ಉಲ್ಫಾ ಸಂಘಟನೆ ನಾವು ಬೇರೆ ರಾಷ್ಟ್ರ ಮಾಡ್ತೀವಿ, ಭಾರತದಿಂದ ಬೇರೆ ಆಗ್ತೀವಿ ಅಂಥೇಳಿ ಇಂತಹ ಒಂದು ಆ್ಯಂಟಿ ನ್ಯಾಷನಲ್ ನಿರ್ಧಾರಕ್ಕೆ ಬಂದಾಗ ಅಲ್ಲಿನ ಯುವಕರು ದಾರಿ ತಪ್ಪಬಾರ್ದು, ಅವರು ಒಗ್ಗಟ್ಟಾಗಿರಬೇಕು, ಇನ್ನೂ ನಾವು ಇದನ್ನು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬೋದು ಅಂಥೇಳಿ ಅವರು ಉಲ್ಫಾ ಸಂಘಟನೆಯ ವಿರುದ್ಧವಾಗಿ ನಿಂತುಕೋತಾರೆ. ಇದಕ್ಕೆ ಗಟ್ಟಿ ಗುಂಡಿಗೆ ಬೇಕಾಗತ್ತೆ. ಈಗ ಎಷ್ಟೋ ಜನ ಆ್ಯಕ್ಟರ್ಗಳಿದ್ದಾರೆ, ಕ್ರಿಕೆಟರ್ಗಳಿದ್ದಾರೆ, ಇವ್ರು ನನ್ನ ಮಕ್ಕಳು ಮೂಢನಂಬಿಕೆಗಳನ್ನು ಹಬ್ಬಿಸುವ ಸಿನಿಮಾಗಳನ್ನು, ಹಾಡುಗಳನ್ನು ಮಾಡಿಕೊಂಡು ನಾನೇ ದೊಡ್ಡ ಫಿಲಮ್ ಮೇಕರ್ ಅಂಥೇಳಿ ತಿರುಗ್ತಾ ಇದ್ದಾರೆ, ತಿರುಬೋಕಿಗಳು. ಸೊ ಇವ್ರು ಯಾವತ್ತಾದರೂ ಸರ್ಕಾರದ ಬಗ್ಗೆ, ವಿಪಕ್ಷದ ಬಗ್ಗೆ ಟೀಕೆ ಮಾಡಿದಾರಾ? ಜನರಿಗೆ ಅನ್ಯಾಯ ಆದಾಗ ಟೀಕೆ ಮಾಡಿದಾರಾ? ಬಡ ಹೆಣ್ಮಕ್ಕಳ ಮೇಲೆ ರೇಪ್ ಆ್ಯಂಡ್ ಮರ್ಡರ್ ಆದಾಗ ಟೀಕೆ ಮಾಡಿದಾರಾ? ಕರ್ನಾಟಕದಲ್ಲಿ ಅವನಾದರೂ ಇಂಥ ಒಬ್ಬ ಆ್ಯಕ್ಟರು ಅಥವಾ ಕಲಾವಿದ ಇದ್ದಾನ? ಭಾರತದಲ್ಲಿ ಇದ್ದಾನ? ಇಲ್ಲ. ಎಲ್ಲವೂ ಕೂಡ ಗೋಧಿ ಮೀಡಿಯಾಗಳ ಥರ ಗೋಧಿ ಯೂಟ್ಯೂಬರ್ಗಳಾಗಿದ್ದಾರೆ, ಗೋಬರ್ ಕ್ರಿಕೆಟರು, ಗ್ರೋಬರ್ ಫಿಲ್ಮ್ ಮೇಕರ್ಗಳಾಗಿದ್ದಾರೆ. ಎಲ್ಲ ಫೇಕು ನನ್ನ ಮಕ್ಕಳು. ಬಟ್ ಇವರು ಯಾವಾಗ ಅಸ್ಸಾಂನ ಜನರಿಗೆ, ನಾರ್ತ್ ಈಸ್ಟ್ನ ಜನರಿಗೆ ಅವಶ್ಯಕತೆ ಬೀಳುತ್ತೋ ಅವರ ಸಮಸ್ಯೆಗಳನ್ನು ಎತ್ತಕ್ಕೆ ಅವರ ಧ್ವನಿಯಾಗಿದ್ದಾರೆ. ಸೊ ಅದಕ್ಕಾಗಿ ಅಲ್ಲಿನ ಜನ ಇವರನ್ನು ಜುಬಿಂದ ಅಂತಾರೆ, ಅಂದರೆ ದೊಡ್ಡಣ್ಣನಂತೆ ಇಷ್ಟಪಡ್ತಾರೆ, ಪ್ರೀತಿಸ್ತಾರೆ. ಮತ್ತು ಅವರ ಹಾಡುಗಳು ಕೂಡ ಅಷ್ಟೇ ಫೇಮಸ್ ಆಗಿವೆ. ಇವರು ತಮ್ಮ ಹಾಡುಗಳ ಮೂಲಕ, ತಮ್ಮ ಫಿಲಮ್ಗಳ ಮೂಲಕ ನಾರ್ತ್ ಈಸ್ಟ್ ಸ್ಟೇಟ್ಗಳ ರಿಯಾಲಿಟಿಯನ್ನು, ಅಲ್ಲಿರುವ ಸಮಸ್ಯೆಗಳನ್ನು ಜಗತ್ತಿನಾದ್ಯಂತ ವ್ಯಕ್ತಪಡಿಸಿದ್ದಾರೆ. ಜಗತ್ತಿಗೆ ಅವರ ರಿಯಾಲಿಟಿ ತಲುಪೋ ಥರ ಮಾಡಿದ್ದಾರೆ. ಮತ್ತು ಅವರು ಬದುಕಿರುವಾಗಲೇ ಆಸಾಂನ ಎಲ್ಲ ರಾಜಕಾರಣಿಗಳು ಭ್ರಷ್ಟ ದುಷ್ಟರಾಗಿದ್ದಾರೆ ಅನ್ನೋದನ್ನು ಲೈವಲ್ಲಿ ಹೇಳಿದ್ದಾರೆ, ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಕಾಂಗ್ರೆಸ್ನವ್ರು ಇರ್ಬೋದು, BJP ಇರೋರ್ದು ಎಲ್ಲರೂ ಕೂಡ ದುಡ್ಡು ತಿನ್ನೋರಿದ್ದಾರೆ, ಹರಾಮ್ಖೋರ್ಗಳಿದ್ದಾರೆ ಅಂತ ಹೇಳಿದ್ದಾರೆ. ಯಾವನಿಗಾದರೂ ಎಷ್ಟು ದಮ್ ಇದೆನಾ ಹೇಳೋಕ್ಕೆ? ಇದಕ್ಕಂತಾರೆ ಗಟ್ಟಿ ಗುಂಡಿಗೆ, ಇದಕ್ಕಂತಾರೆ ಧೈರ್ಯದಿಂದ ಬದುಕೋದು. ಇದ್ದು ಸದ್ದಂತೆ ಹೇಡಿಗಳ ಥರ, ಇಲಿಗಳ ಥರ 100 ವರ್ಷ ಬದುಕಿ ಏನು ಪ್ರಯೋಜನವಿಲ್ಲ. ನೀವು 3 ದಿನ ಬದುಕಿದ್ರೂ ಕೂಡ ಹುಲಿಗಳ ಥರ ಬದುಕಬೇಕು. ಸೊ ಆ ಥರ ಇವರು ಬದುಕಿದವರು. ಮತ್ತು ಇವರು ಸಮಾಜದಲ್ಲಿ ಈ ಜಾತಿ, ಧರ್ಮ, ಭಾಷೆ ವಿವಾದಗಳಿಂದ ದೇಶ ಒಡೆದೋಗುತ್ತೆ ಅಂಥೇಳಿ ಇವರು ಬದುಕಿರುವಾಗಲೇ ಬಹಳಷ್ಟು ಸರ್ತಿ ನನಗೆ ಯಾವುದೇ ಜಾತಿ ಇಲ್ಲ, ನನಗೆ ಯಾವುದೇ ಧರ್ಮವಿಲ್ಲ, ನನಗೆ ಯಾವುದೇ ದೇವರಿಲ್ಲ, ನಾನು ಎಲ್ಲದರಿಂದಲೂ ಕೂಡ ಮುಕ್ತನಾಗಿರುವೆ, ಮನುಷ್ಯನಾಗಿರುವೆ ಅಂಥೇಳಿ ಸಾರಿ ಹೇಳಿದ್ದಾರೆ. মোর কোনো জাতি নাই, মোর কোনো ধর্ম নাই, মোর কোনো ভগবান নাই, মই মুক্ত. ಈ ಜಾತಿ, ಧರ್ಮ, ಭಾಷಾ ವಿವಾದಗಳಿಂದ ಇವರು ಮುಕ್ತನಾಗಿ ನಿಂತಿದ್ದಾರೆ. ಅಂದರೆ ಮೇಲಕ್ಕೆದ್ದಿದ್ದಾರೆ, ಮನುಷ್ಯನಾಗಿದ್ದಾರೆ, ವಿಶ್ವ ಮಾನವನಾಗಿ ಸಂದೇಶ ತೋರಿಸಿದ್ದಾರೆ. ತಾವು ಕೂಡ ಬದುಕಿದ್ದಾರೆ ಮತ್ತು ಬೇರೆಯವರಿಗೂ ಕೂಡ ಬದುಕಲು ಬಿಟ್ಟಿದ್ದಾರೆ. ಸೊ ಈ ರೀತಿ ಜುಬಿನ್ ಗರ್ಗ್ ಅವರು ಒಳ್ಳೆ ರೀತಿಯಲ್ಲಿ ಬದುಕೋದ್ರ ಮೂಲಕ ನಮಗೊಂದು ಒಳ್ಳೆ ಜೀವನ ಪಾಠವನ್ನು ಕೊಟ್ಟರು. ಸೊ ಇವರ
ಸಾವಿನ ಸುದ್ದಿ ಕೇಳಿದಾಗ ಬರೀ ನಾರ್ತ್ ಈಸ್ಟ್ ಅಷ್ಟೇ ಅಲ್ಲ, ಇಂಡಿಯಾದ ಬಹುಪಾಲು ಜನರು ಮತ್ತು ಜಗತ್ತಿನಾದ್ಯಂತ ಕೂಡ ಇವರ ಅಭಿಮಾನಿಗಳು ಕಣ್ಣೀರು ಹಾಕಿದ್ರು. ಸೊ ಅವರು ಇದ್ದಾಗಲೂ ಕೂಡ ರೆಕಾರ್ಡ್ ಮಾಡಿದ್ದಾರೆ ಬಹಳಷ್ಟು. ಇವರ ಸಾವಿನಲ್ಲೂ ಕೂಡ ಒಂದು ರೆಕಾರ್ಡ್ ಮಾಡಿ ಹೋಗಿದ್ದಾರೆ. ಆ ರೆಕಾರ್ಡ್ ಏನಪ್ಪ ಅಂತಂದರೆ, ಇವರ ಅಂತಿಮ ದರ್ಶನಕ್ಕೆ, ಅಂತ್ಯಕ್ರಿಯೆ ಯಾತ್ರಕ್ಕೆ ಸುಮಾರು 15 ಲಕ್ಷಕ್ಕಿಂತಲೂ ಜಾಸ್ತಿ ಜನ ಅಟೆಂಡ್ ಆಗಿದ್ದರು. 1.5 ಮಿಲಿಯನ್ಗಿಂತಲೂ ಜಾಸ್ತಿ ಜನ ಅಟೆಂಡ್ ಆಗಿದ್ದರು. ಸೊ ಈ ರೀತಿ ಇಷ್ಟು ಜನ ಅಟೆಂಡ್ ಆಗಿರೋದಕ್ಕೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಒಂದು ದಾಖಲೆ ಕೂಡ ಸೇರಿಸ್ಕೊಂಡ್ಬಿಟ್ಟಿದೆ. ಇದು ಜಗತ್ತಿನ 4ನೇ ಅತಿ ದೊಡ್ಡ ಅಂತ್ಯಯಾತ್ರೆಯಾಗಿದೆ. ಸೊ ಇವರು ದೊಡ್ಡ ದೊಡ್ಡ ಲಿಜೆಂಡ್ಗಳಾದ ಮೈಕಲ್ ಜಾಕ್ಸನ್, ಪೋಪ್ ಫ್ರಾನ್ಸಿಸ್, ಕ್ವೀನ್ ಎಲಿಜಬೆತ್ II ಇವರ ಲಿಸ್ಟಿಗೆ ಸೇರ್ತಾರೆ. ಅಂದರೆ ಮರಣವೇ ಮಹಾನವಮಿ ಅಂಥೇಳಿ ಶರಣರು ಹೇಳ್ತಾರಲ್ಲ, ನಿಮ್ಮ ಅಸಲಿ ಯೋಗ್ಯತೆ ನೀವು ಸತ್ತಾಗ ಎಷ್ಟು ಜನ ಬರ್ತಾರೆ ಆವಾಗ ಗೊತ್ತಾಗತ್ತೆ ಅಂಥೇಳಿ. ಸೊ ಇವರು ತೀರಿಕೊಂಡಾಗ ಇವರ ಅಂತಿಮ ದರ್ಶನಕ್ಕಾಗಿ 1.5 ಮಿಲಿಯನ್ಗಿಂತಲೂ ಜಾಸ್ತಿ ಜನ ಅಟೆಂಡ್ ಆಗ್ತಾರೆ. 4th ಲಾರ್ಜೆಸ್ಟ್ ಫಂಡ್ರಲ್ ಗ್ಯಾದರಿಂಗ್ ಆಗಿದೆ ಅನ್ನೋದು ಹಿಸ್ಟ್ರಿಯಲ್ಲಿ ಸೇರುತ್ತೆ. ಇದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಕೂಡ ದಾಖಲಾಗತ್ತೆ. ಸೊ ಇವರು ಸಾವಿನಲ್ಲಿಯೂ ಕೂಡ ದಾಖಲೆ ಬರೆದು ಹೋಗಿಬಿಡ್ತಾರೆ. ಇದಕ್ಕಂತಾರೆ ಸತ್ತ ಮೇಲೂ ಕೂಡ ಬದುಕೋದು. ಜುಬೇನ್ ಗಾರ್ ಅವರು ಸದ್ಯಕ್ಕೆ ನಮ್ಮೊಂದಿಗಿಲ್ಲ, ಆದರೆ ಇವರು ತೋರಿದ ದಿಟ್ಟತನ ಇರಬಹುದು, ಜಾತ್ಯತೀತ, ಧರ್ಮಾತೀತ, ರಾಜ್ಯಾತೀತ, ಭಾಷಾತೀತ ಒಂದು ನಿಲುವು ಇರಬಹುದು, ಸಾಮರಸ್ಯದ ಬದುಕಿರಬಹುದು, ಅವರ ಜನರಿಗೆ ಸಂಕಷ್ಟ ಆದಾಗ ದೊಡ್ಡ ದೊಡ್ಡ ಸಂಘಟನೆಗಳ ವಿರುದ್ಧ ನಿಲ್ಲೋದಿರಬಹುದು, ಸರ್ಕಾರದ ವಿರುದ್ಧ ಮಾತನಾಡೋದಿರಬಹುದು, ಜನರ ಕಷ್ಟಗಳಿಗೆ ಸ್ಪಂದಿಸೋದಿರ್ಬೋದು. ಈ ಮೂಲಕ ಅವರು ಸತ್ತ ಮೇಲೂ ಕೂಡ ನಮ್ಮೊಂದಿಗೆ ಬದುಕಿದ್ದಾರೆ. ಅವರ ಹಾಡುಗಳಲ್ಲಿ ಇವತ್ತಿಗೂ ಕೂಡ ಅವರು ಅಜರಾಮರರಾಗಿದ್ದಾರೆ. ಇದಕ್ಕಂತಾರೆ ಸತ್ತ ಮೇಲೆ ಬದುಕೋದು. ನೀವು ಕೂಡ ಸತ್ತ ಮೇಲೆ ಬದುಕಬೇಕು ಅಂತ ಅಂದ್ಕೊಂಡಿದ್ರೆ ಈ ರೂಲ್ಸ್ಗಳನ್ನು ಫಾಲೋ ಮಾಡಿ. ನಂಬರ್ 1, ಜಾತಿ, ಧರ್ಮ, ಭಾಷಾ ವಿವಾದಗಳಿಂದ ಹೊರಬಂದು ಮನುಷ್ಯರಾಗಿ ಬದುಕಿ ಮನುಷ್ಯರನ್ನು ಮನುಷ್ಯರಂತೆ ನೋಡೋದನ್ನು ಕಲೀರಿ. ಯಾರಿಗೂ ಕೂಡ ಅವರ ಸರ್ನೇಮನ್ನು ಕೇಳಕ್ಕೆ ಹೋಗ್ಬಿಡಿ. ನೀವು ಯಾರಿಗಾದರೂ ಸರ್ನೇಮ್ ಕೇಳ್ತಾ ಇದ್ದೀರಾ ಅಂತಂದರೆ ನಿಮಗೆ ನೀವೇ ಒಂದು ಕನ್ಫರ್ಮೇಷನನ್ನು ಕೊಡಿ. ನೀವು ಸರ್ನೇಮ್ ಕೇಳಿದ್ರಿ ಯಾರಿಗಾದರೂ ಅಂತಂದರೆ ನೀವು ಅವರ ಜಾತಿ ತಿಳಿದುಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅಂತಂದಂಗೆ. ಎಲ್ಲರೂ ಇದೇ ಉದ್ದೇಶಕ್ಕಾಗಿ ಸರ್ನೇಮ್ ಕೇಳ್ತಾರೆ. ನಿಮ್ಮ ಸರ್ನೇಮ್ ಏನು ಅಂತ ಕೇಳಿದ್ರೆ ಅಂತ ಅಂದ್ಕೊಂಬಿಡಿ, ಅವ್ರು ನೀನು ಇಂಡೈರೆಕ್ಟಾಗಿ ಜಾತಿ ಕೇಳ್ತಾ ಇದ್ದಾರೆ ಅಂತಂದಂಗೆ. ಸೊ ಈ ಜಾತಿ, ಧರ್ಮ, ಭಾಷಾ ವಿವಾದಗಳಿಂದ ಹೊರಬನ್ನಿ ಮತ್ತು ಮನುಷ್ಯರಾಗಿ ಬದುಕಿ. ನೀವು ಕೂಡ ಖುಷಿಯಾಗಿ ಬದುಕಿ ಮತ್ತು ಬೇರೆಯವರನ್ನು ಕೂಡ ಬದುಕಲು ಬಿಡಿ. ನಮ್ಮ ದೇಶದಲ್ಲಿ ಭಾಳಷ್ಟು ಸಮಸ್ಯೆಗಳಿವೆ. ಜನರಿಗೆ ಶಿಕ್ಷಣ ಇಲ್ಲ, ಶಿಕ್ಷಣ ಸಿಕ್ಕರೂ ಕೂಡ ಉದ್ಯೋಗ ಇಲ್ಲ, ಹೊಟ್ಟೆಗಿಲ್ಲ, ಬಟ್ಟೆಗಿಲ್ಲ, ಮದುವೆ ಆಗ್ತಾ ಇಲ್ಲ, ಮದುವೆ ಆಗಿದ್ರು ಕೂಡ ಮಕ್ಕಳಾಗ್ತಾ ಇಲ್ಲ, ಆ ಮಕ್ಕಳಿದ್ರು ಕೂಡ ಸರಿಯಾಗಿ ತಂದೆ ತಾಯಿಗಳನ್ನ ನೋಡ್ಕೊತಾ ಇಲ್ಲ. ಇಂಥ ಸಾವಿರಾರು ಲಕ್ಷಾಂತರ ಸಮಸ್ಯೆಗಳಿವೆ. ಭ್ರಷ್ಟಾಚಾರ ಇದೆ, ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ, ಗಂಡ್ಮಕ್ಳಿಗೂ ಸೇಫ್ಟಿ ಇಲ್ಲ, ದೇಶದ ಎಕಾನಮಿ ಹಳ್ಳ ಹಿಡಿದು ಹೋಗ್ತಾ ಇದೆ, ಕಿತ್ತೋಗಿರೋ ರೋಡ್ಗಳಿವೆ, ಆಸ್ಪತ್ರೆ ವ್ಯವಸ್ಥೆ ಸರಿಯಾಗಿಲ್ಲ. ಸೊ ಇಷ್ಟೆಲ್ಲ ಸಮಸ್ಯೆಗಳಿವೆ. ಅದಕ್ಕಾಗಿ ನೀವು ಈ ಜಾತಿ, ಧರ್ಮ, ಭಾಷಾ ವಿವಾದಗಳಿಂದ ಹೊರಬಂದು ಮನುಷ್ಯರಾಗಿ ಬದುಕಿ, ನೀವು ಕೂಡ ಖುಷಿಯಾಗಿ ಬದುಕಿ ಮತ್ತು ಬೇರೆಯವರನ್ನು ಕೂಡ ಬದುಕಲು ಬಿಡಿ. ನೆಕ್ಸ್ಟ್, ಯಾವಾಗ ನಿಮ್ಮ ಹೊಟ್ಟೆ ತುಂಬುತ್ತೋ ಹೊಟ್ಟೆ ತುಂಬಿದ ಮೇಲೆ ಸಮಾಜದ ಚಿಂತೆಯನ್ನು ಸ್ವಲ್ಪ ಮಾಡಿ. ಹೊಟ್ಟೆ ತುಂಬೋ ತನಕ ನೀವು ಸ್ವಾರ್ಥಿಗಳಾಗಿ, ಆದರೆ ಯಾವಾಗ ನಿಮ್ಮ ಹೊಟ್ಟೆ ತುಂಬುತ್ತೋ ಅವಶ್ಯಕತೆಗಿಂತ ಜಾಸ್ತಿ ದುಡ್ಡು ಮತ್ತು ಸಂಪನ್ಮೂಲಗಳು ನಿಮ್ಮ ಹತ್ರ ಬರ್ತವೇನೋ ಆವಾಗ ನೀವು ಸಮಾಜಕ್ಕಾಗಿ ಸ್ವಲ್ಪ ಒಳ್ಳೆ ಕಾರ್ಯಗಳನ್ನು ಮಾಡಿ. ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆ ಕೊಡುಗೆಗಳನ್ನು ಕೊಡಿ. ಹಸಿದವರಿಗೆ ಊಟ ಹಾಕಿ, ಯಾರ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗಲ್ವೋ ಅವರ ಸ್ಕೂಲ್ ಫೀಸನ್ನು ಕಟ್ಟಿಸಿ, ಮತ್ತು ಯಾರಿಗೆ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲೋ ಅವರಿಗೆ ಟ್ರೀಟ್ಮೆಂಟಿಗೆ ದುಡ್ಡು ಕೊಡಿ. ಸೊ ಯಾವುದೇ ಒಬ್ಬ ಧರ್ಮಗುರುಗೆ, ರಾಜಕಾರಣಿಗಳಿಗೆ ದುಡ್ಡನ್ನು ಡೊನೇಟ್ ಮಾಡೋಕ್ಕೆ ಹೋಗ್ಬಿಡಿ, ಅದು ಮಿಸ್ಯೂಸ್ ಆಗುತ್ತೆ. ನೀವೇ ಖುದ್ದಾಗಿ ನಿಂತು ಸಮಾಜಕ್ಕೆ ಕೊಡುಗೆ ಕೊಡಿ. ಥರ್ಡ್ ಪಾರ್ಟಿಯವರಿಗೆ ಯಾರಿಗೂ ಡೊನೇಟ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ನಿಮಗೆ ಈಗಾಗಲೇ ಗೊತ್ತಿರುವಂತೆ ನಾನಂತೂ ಈ ಜಾತಿ, ಧರ್ಮ, ಭಾಷೆ, ರಾಜ್ಯ, ದೇಶಗಳ ಬೇಲಿ ದಾಟಿ ಎಲ್ಲ ಮನುಷ್ಯರೊಂದಿಗೆ ಮನುಷ್ಯನಾಗಿ ಬದುಕ್ತಾ ಇರುವೆ. ನನಗೆ ಈ ಜಾತಿ, ಧರ್ಮ, ಭಾಷೆ, ರಾಜ್ಯ ಇವುಗಳ ವಿವಾದದಲ್ಲಿ ಬೀಳೋಕೆ ಇಂಟ್ರೆಸ್ಟ್ ಇಲ್ಲ. ಈ ಭೂಮಿ ಮೇಲೆ ಎಷ್ಟು ಜನ ಇದ್ದಾರೋ ಎಲ್ಲರೂ ಕೂಡ ನನ್ನವರೇ. ಅವರು ಮನುಷ್ಯರಿದ್ದಾರೆ, ನಾನು ಮನುಷ್ಯರಿದ್ದೇನೆ. ನಾನು ಯಾರಿಗೂ ಕೂಡ ಜಾತಿಯನ್ನು ಕೇಳೋದು ಇಲ್ಲ, ಯಾರಿಗೂ ಕೂಡ ಹೇಳೋದು ಇಲ್ಲ. ಧರ್ಮದ ದಂಗಲ್ಗಳು, ಭಾಷಾ ವಿವಾದಗಳು ನನಗೆ ಬೇಕಾಗಿಲ್ಲ. ನಾನು ಕೂಡ ಜಾತ್ಯತೀತನಾಗಿ, ಭಾಷಾತೀತನಾಗಿ, ಧರ್ಮಾತೀತನಾಗಿ, ರಾಜ್ಯಾತೀತನಾಗಿ ಬದುಕಲು ಇಷ್ಟಪಡ್ತಾ ಇರುವೆ. ಇದೇ ದಾರಿಯಲ್ಲಿ ಸಾಕ್ತಾ ಇರುವೆ. ಜೊತೆಗೆ ನನ್ನ ಸ್ಟಾರ್ಟಪ್ಗಳ ಮೂಲಕ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಈ ಜಗತ್ತಿಗೆ ಕೊಡುಗೆಯನ್ನು ಕೊಡುವೆ, ವಿಶ್ವಮಾನವನಾಗಿ ಬದುಕುವೆ. ನೀವು ಕೂಡ ಸತ್ತ ಮೇಲೆ ಬದುಕಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಈ ರೂಲ್ಸ್ಗಳನ್ನು ಫಾಲೋ ಮಾಡ್ಬೋದು. ಈ ಒಂದು ಸಂದೇಶ ಇಷ್ಟ ಆದರೆ ಫಾಲೋ ಮಾಡಿ, ಕಷ್ಟ ಆದರೆ ಇಗ್ನೋರ್ ಮಾಡಿ. ನಿಮ್ಮ ಹಣೆ ಬರ ನಿಮಗೆ ಬಿಟ್ಟಿದ್ದು. ಆಲ್ ದ ಬೆಸ್ಟ್.